6 ಗಂಟೆ ಆಯಿತು. 5:45 ಎದ್ದೆ, ಮುಖ ತೊಳೆದು ವಾಷಿಂಗ್ ಮಿಷಿನಿಗೆ ಒಂದಿಷ್ಟು ಬಟ್ಟೆ ಹಾಕೋದಿತ್ತು. ಬೆಳಗ್ಗೆನೇ ಹಾಕಿದೆ. ನಿನ್ನೆ ಸಂಜೆ ಹಾಕೋಣ ಅಂದ್ಕೊಂಡೆ, ಮತ್ತು ಹಾಕೋದು ಬೇಡ ಅಂತ ಹೇಳಿ ಇವಾಗ ಹಾಕಿದೆ. ಯಾಕೋ ಗೊತ್ತಿಲ್ಲ, ಮೈ ಮತ್ತೆ ತುರ್ಕೆ ಶುರುವಾಗ್ಬಿಟ್ಟಿದೆ. ಇಲ್ಲೆಲ್ಲ ಗುಳ್ಳೆ ಎದ್ಬಿಟ್ಟಿದೆ. ಮಾತ್ರೆ ಖಾಲಿ ಆಗಿತ್ತು, ಡಾಕ್ಟ್ರ್ ಹತ್ರ ಹೋಗಬೇಕಿತ್ತು, ಹೋಗೋಕ್ಕಾಗಿಲ್ಲ. ಹಾಗಾಗಿ ಮಾತ್ರೆ ತರಿಸ್ಕೊಂಡಿದ್ದೀನಿ ನಿನ್ನೆಯಿಂದ. ಅದು ಖಾಲಿ ಹೊಟ್ಟೆಲ್ಲೇ ತಿನ್ನಬೇಕು. ಫಸ್ಟಿಗೆ 1 ವಾರ ತಿನ್ನೋಕ್ಕೆ ಹೇಳಿದ್ರು, ಆಮೇಲೆ ದಿನ ತಿನ್ನೋಕ್ಕೆ ಹೇಳಿದ್ರು, ಆಮೇಲೆ ದಿನ ತಿನ್ನೋಕ್ಕೆ ಹೇಳಿದರು. ನಾನು ಈಗ ದಿನ ತಿಂತಾಯಿದ್ದೀನಿ. ಈಗ ನೆನಪಾಯ್ತು, ಅದಕ್ಕೆ ತೆಗೆದಿಟ್ಕೊಂಡೆ. ತುಂಬ ತುರ್ಕೆ ಶುರುವಾಗ್ಬಿಟ್ಟಿದೆ. ಕೈಯಲ್ಲಿ ಮಾತ್ರ ಆಗಿದೆ, ಮತ್ತೆಲ್ಲೂ ಆಗಿಲ್ಲ. ಇವತ್ತು ಶಿವರಾತ್ರಿ ಹಬ್ಬದ ದಿನ, ಅಂದರೆ ಜಾಗರಣೆ ಮಾಡ್ತೀವಲ್ಲ, ಅದು ಭಾನುವಾರ. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಸಂಕ್ರಾಂತಿಯನ್ನು ಕೊಟ್ಟಿದ್ದೆ. ಈಗ ಚಿನ್ನಿ ಇವತ್ತು ಬರ್ತೀನಿ ಅಂತ ಹೇಳಿದ್ಲು. ಆಮೇಲೆ ಅವಳಿಗೆ ಮತ್ತೇನೋ ಕ್ಲಾಸಸ್ ಎಲ್ಲ ಇತ್ತಂತೆ, ಹಾಗಾಗಿ ಇಲ್ಲ ಬರೋದಿಲ್ಲ ಅಂತ ಹೇಳಿದೆ. ನಾವು ಅವಳು ಬರ್ತಾಳೆ ಅಂತ ಆಸೆ ಮಾಡ್ಕೊಂಡಿದ್ವಿ. ಹಬ್ಬದ ಪ್ರಿಪ್ರೇಷನ್ನು ಹಾಗೆಯೇ ಹಬ್ಬದ ದಿನದ ಬ್ಲಾಗ್ ಎರಡೂ ಸೇರಿಸಿ ಇವತ್ತು ಹಾಕೋಣ ಅಂತ ಇದ್ದೀನಿ. ಸ್ವಲ್ಪ ಹಾಕ್ತೀನಿ. ನಮ್ಮನೆಯವರಿಗೆ ಅದೇ ಇವತ್ತು ಹೋಗಿ ಹೂ ಕೊಯ್ಕೊಬರೋಣ ಅಂತ ಹೇಳಿದ್ದೀನಿ. ಸಂಜೆ ಕೊಯ್ಯಬೇಕು. ಅದು ಒಂದು ಥರದ ಹೂ ಇದೆ, ಅದು ಸ್ವಲ್ಪ ಕಮ್ಮಿ ಸಿಗುತ್ತೆ. ಅದಕ್ಕೆ ನೆನ್ನೆನೇ ಹೋಗೋಣ ಅಂತ ಹೇಳಿದ್ವಿ. ನೆನ್ನೆ ಇವರಿಗೆ ಆಗಲೇ ಇಲ್ಲ. ಮನೆ ಹತ್ರ ಸಂಜೆ ಕೆಲಸದವ್ರು ಬಂದರು, ಅದೇ ಕೆಲಸ ಇತ್ತು. ಇವತ್ತು ಇಬ್ಬರು ಕೆಲಸದವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ನಾನು ಇವತ್ತರ ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೆ. ನಾನು ಚಿನ್ನಿ ಬಂದರೆ ನೆನ್ನೆ ಸ್ನಾನ ಮಾಡಿದಳು, ಒಂದು ಸ್ವಲ್ಪ ಜಾಸ್ತಿ ಉಂಡೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಅವಳು ಬರಲ್ಲ ಅಂದ್ಲಲ್ಲ, ಹಾಗಾಗಿ ನಾನು ಶೇಂಗಾ ಮತ್ತು ಎಳ್ಳು ಎಲ್ಲ ಪುಟಾಣಿ ಎಲ್ಲ ಹಾಕಿ ಒಂದೇ ಥರದ್ದೇ ಉಂಡೆ ಕಟ್ತೀನಿ. ಅವಳಿಗೆ ಆ ಉಂಡೆ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಕೆಜಿ ಶೇಂಗಾನು ತರಿಸ್ಕೊಂಡಿದ್ದೆ. ಆಮೇಲೆ ನಮ್ಮನೇಲಿ ಒಂದು ಸ್ವಲ್ಪ ಇತ್ತಲ್ಲ, ಅದೆರಡನ್ನೂ ಹಾಕಿ ಅತ್ಲಾಗೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವಳು ಬರಲ್ಲ ಅಂದ್ಲಲ್ಲ, ಅದಕ್ಕೆ ನಾನು ಶೇಂಗಾ ಉಂಡೆಯನ್ನು ಕಟ್ಟಲಿಲ್ಲ. ಇವತ್ತು ಕಟ್ತೀನಿ. ಸ್ನಾನ ಮಾಡಿ ಸ್ವಲ್ಪ ಅಲ್ಲ ಒಂದು 15-20 ಉಂಡೆ ಕಟ್ಕೊತೀನಿ. ಅವಳು ಬರೋ ಟೈಮಿಗೆ ಬೇಕಾದ್ರೆ ಮತ್ತೆ ಮಾಡಿ ಕೊಡ್ತೀನಿ. ಅವಳು ಯಾವಾಗ ಬರ್ತಾಳೋ ಏನು ಅನ್ನೋದು ಗೊತ್ತಿಲ್ಲ. ಶೇಗು ಈಗ ರಜೆ ಇದೆ. ಈ ಟೈಮಲ್ಲಿ ಬಿಟ್ಟಿದ್ರೆ ಮನೇಲಿ ಇರ್ತಾಯಿತ್ತು. ಪಾಪ ಶಿವರಾತ್ರಿಗೆ 2 ವರ್ಷ ಆಯಿತು ಶಿವರಾತ್ರಿಗೆ ಮನೇಲಿ ಇಲ್ಲದೇನೆ. ಹೋದ ವರ್ಷನೂ ಯಾರೂ ಇರಲಿಲ್ಲ, ನಾನು ಇವರು ಇಬ್ಬರೇ ಇದ್ವಿ. ಈ ಸಲನೂ ಯಾರೂ ಇಲ್ಲ, ನಾನು ಇಬ್ಬರು ಇಬ್ಬರೇ ಇದ್ದೀವಿ. ಚಿನ್ನಿ ಬರ್ತಾಳಂತ ತುಂಬ ಖುಷಿಯಾಗಿತ್ತು. ಏನು ಮಾಡೋದು, ನಾವು ಅಂದ್ಕೊಳ್ಳೋದಂತೂ ಅದಾಗದು. ಒಂದು ಪಾತ್ರೆ ಅಂತೂ ಒಂದು ರಾಶಿ ಇದ್ದಾವೆ ವರ್ಷವು. ಪಾತ್ರೆ ಒರೆಸ್ಕೊಂಡು ಫಸ್ಟು ನೆಲನೇ ಒರೆಸ್ಕೊಂಡಿಲ್ಲ ನೋಡ್ತಾ ಇದ್ದೀನಿ. ಬೇಗ ಕೆಲಸ ಮುಗಿಸ್ಕೊಂಡು ನಾನು ಅಂತಲೂ ಅಂದ್ಕೊಂಡಿದ್ದೀನಿ. ತಿಂಡಿ ಅದೇ ಏನು ಮಾಡಲಿ ಅಂತಿದ್ದಾರೆ. ನಮ್ಮನೆ ಕೆಲಸದವ್ರು ಬಂದರೆ ಹೋಟ್ಲಿಗೆ ಹೇಳ್ತೀನಿ ಅಂತಿದ್ದಾರೆ. ನಾನು ಅನ್ನ ಇದೆ, ರೊಟ್ಟಿ ಮಾಡಿ ಹೆಸರು ಕಾಳು ಚಟ್ನಿ ಮಾಡಲಾ, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಪಲ್ಯ ಏನೂ ಮಾಡಲ್ಲ, ಯಾಕಂದರೆ ಸ್ವಲ್ಪ ರೊಟ್ಟಿ ಸಾಕಲ್ಲ. ನಾವೇನು ಉಪವಾಸ ಅಂದರೆ ನಾವು ಮುಸ್ರೆ ತಿನ್ನೋದು, ಆ ಥರ ಮುಸ್ರೆ ತಿನ್ನೋದು ಅಂದರೆ ಈಗ ರೈಸ್ ಎಲ್ಲ ತಿನ್ನಲ್ಲಲ್ಲ ಕೆಲವೊಬ್ಬರು. ನಾವು ಮುಸ್ರೆ ಅಂದರೆ ದನ ಕೊಡ್ತೀವಲ್ಲ ಅದಕ್ಕೆ ಅನ್ನೋದು. ಆ ಥರ ಎಲ್ಲ ನಮಗೆ ಏನೂ ಇಲ್ಲ, ನಾವೆಲ್ಲದನ್ನು ತಿಂತೀವಿ. ರಾತ್ರಿ ಮಾತ್ರ ಈ ಕಡೆ ರಾತ್ರಿ ಊಟನೂ ಕೂಡ ಮಾಡ್ತಾರೆ ನಮ್ಮ ಮನೆಯವ್ರ ಕಡೆ. ನಾನು ಮಾಡಲ್ಲ. ನಾನು ಇವತ್ತದೇ ಉಪ್ಪಿಟ್ಟು ಮಾಡಲು ಅವಲಕ್ಕಿ ಮಾಡಲು ನೋಡ್ತಾ ಇದ್ದೀನಿ. ನಮ್ಮ ಕಡೆ ಆ ಥರ ಮಾಡ್ತಾರೆ. ನಂಗೆ ಅದೊಂಥರ ಅದೇ ಅಭ್ಯಾಸ ಆಗಿರುತ್ತೆ. ನಂಗೆ ಊಟ ಮಾಡೋದು ಬೇಡ. ಮತ್ತು ಈ ಹಬ್ಬಕ್ಕೆ ಇದಿರುತ್ತೆ ಗೊತ್ತಾ, ಹಲಸಿನಕಾಯಿ, ಅದರದ್ದು ಪಲ್ಯ ಮಾಡ್ತಾರೆ. ನಾನೊಂಚೂರು ಹೇಳಿದ್ದೆ ನಮ್ಮನೇಲಿ ತರೋದಕ್ಕೆ ಅಂತ. ಇವತ್ತದು ಕೆಲಸದವ್ರು ಬಂದರೆ ಒಂಚೂರು ಸಂಜೆ ಕಡೆನಾದರೂ ಕೊಟ್ಟು ಕಳಿಸಿ ಅನ್ಬೇಕು. ಸಿಕ್ಕರೆ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಸ್ವಲ್ಪ ಪಾಯಸ ಮಾಡಿ ಹಾಗೆ ನೈವೇದ್ಯನ ಮಾಡ್ತೀನಿ. ಅದೇ ಹಣ್ಣುಗಳ ಥರ ಕೇಳಿದ್ದೀನಿ. ಬಾಳೆಹಣ್ಣು ಇಲ್ಲ, ಸ್ವಲ್ಪ ಕೇಸರಿ ಬಾತ್ ಮಾಡಿ, ಹೀಗೆ ಉಪ್ಪಿಟ್ಟು ಮಾಡಿರ್ತೀನಲ್ಲ, ಸ್ವಲ್ಪ ಕೇಸರಿ ಬಾತ್ ಮಾಡಿ ಹಾಗೆ ಅದನ್ನೇ ನೈವೇದ್ಯ ಮಾಡಿಬಿಡ್ತೀನಿ. ನೆಕ್ಸ್ಟ್ ಡೇ ನಮ್ಮಲ್ಲಿ ಎಡೆ ಮಾಡ್ತಾರೆ. ನಾನು ಹಬ್ಬದ ದಿನವೇ ಮಾಡಿಬಿಡ್ತೀನಿ. ಅದೇ ಒಂಥರ ಚೆನ್ನಾಗಿ ಆಗ್ತದೆ. ಸಂಜೆನೇ ಪೂಜೆ ಮಾಡಿ ಅವತ್ತೇ ಮಾಡಿಬಿಡ್ತೀನಿ. ನನಗೆ ಸಹಿ ಹಬ್ಬ ಅಂದಾಗೆಲ್ಲ ನೆನಪಾಗೋದು ನಮ್ಮ ಶ್ರೇಯು ನಾನು ಇವತ್ತು ಪೂರ್ತಿ ರಾತ್ರಿ ಜಾಗರಣೆ ಮಾಡಿ ನೆಕ್ಸ್ಟ್ ಡೇ ಶ್ರೇಯದ್ದು ಡೆಲಿವರಿ ಆಗಿತ್ತು. ನನಗೆ ಶಿವರಾತ್ರಿ ಬಂದಾಗೆಲ್ಲ ನಂಗೆ ಅದೇ ನೆನಪಾಗುತ್ತೆ. ಶಿವಪೂಜೆ ಮಾಡೋದಕ್ಕಿಂತಲೇ ನಮ್ಮ ಶ್ರೇಯುದೇ ನೆನಪಾಗುತ್ತೆ. ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನವನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾಗುತ್ತೆ. ಶಿವರಾತ್ರಿ ಅಂದರೆ ಶಿವನ ರಾತ್ರಿ ಎಂದೇ ಅರ್ಥ ಆಗುತ್ತೆ. ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತೆ. ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಹೆಚ್ಚಾಗಿ ಬರುತ್ತೆ. ಹಾಗೆ ಚಳಿ ಕೂಡ ಅಷ್ಟೇ. ಇದರಲ್ಲಿ ಶಿವ ಅಂತ ಹೇಳಿ ಚಳಿ ಕೂಡ ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಈ ದಿನ ಶಿವ ಪಾರ್ವತಿನ ವಿವಾಹ ಆದಂಥ ದಿನ ಅನ್ನೋ ನಂಬಿಕೆ ಕೂಡ ಇದೆ. ಶಿವನು ಈ ರಾತ್ರಿ ತಾಂಡವ ಮಾಡಿದ್ದಾನೆ ಅನ್ನೋದು ಪುರಾಣಗಳಲ್ಲಿ ಹೇಳಲಾಗುತ್ತೆ. ಇದರಲ್ಲಿ ಉಪವಾಸ ಜಾಗರಣೆ ಎಲ್ಲ ಮಾಡಿದ್ರೆ ಪಾಪಗಳು ನಿವಾರಣೆ ಆಗುತ್ತೆ ಅನ್ನೋ
ಒಂದು ನಂಬಿಕೆ ಇದೆ. ಕೆಲವೊಬ್ಬರು ಭಕ್ತರು ಇದರಲ್ಲಿ ಉಪವಾಸ ಕೂಡ ಇರ್ತಾರೆ. ಹಾಗೆ ರಾತ್ರಿ ಪೂಜೆ, ಭಜನೆ, ಜಾಗರಣೆನೂ ಕೂಡ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ಬರು ಶಿವಲಿಂಗಕ್ಕೆ ಹಾಲು, ನೀರು ಅದೆಲ್ಲ ಹಾಕಿ ಪಂಚಾಮೃತ ಅಭಿಷೇಕ ಎಲ್ಲ ಮಾಡ್ತಾರೆ. ಬಿಲ್ವಪತ್ರೆ ತುಂಬ ಶ್ರೇಷ್ಠವಾಗಿರೋದು ಈ ಹಬ್ಬಕ್ಕೆ. ಆಮೇಲೆ ತುಂಬೆ ಬರುತ್ತೆ, ಬಿಳಿ ತುಂಬೆ, ಅದು ಕೂಡ ಶಿವನಿಗೆ ತುಂಬ ಇಷ್ಟವಾಗಿರೋ ಅಂಥದ್ದು. ಹಾಗೆ ಭಸ್ಮ ಕೂಡ ಅಷ್ಟೇ. ಯಾವ್ಯಾವುದು ನಮಗೆ ಬೇಡವಾಗಿರೋದು ಅದೆಲ್ಲ ಶಿವನಿಗೆ ಪ್ರಿಯವಾಗಿರೋದು ಅಂತ ಹೇಳ್ತಾರೆ. ಬಿಲ್ವಪತ್ರೆ ಆಗಿರ್ಬೋದು, ಹಾಗೆ ಭಸ್ಮ ಆಗಿರ್ಬೋದು, ಆನಂತರ ಗಿಡದ ಹೂವು. ಹಾಗೆಯೇ ಇವಾಗ ಏನಂದರೆ ಚೈತ್ರ ಮಾಸ ಆಗಿರೋದ್ರಿಂದ ಎಲ್ಲ ಚಿಗುರುಗಳು ಬಂದಿರುತ್ತೆ. ಹಾಗಾಗಿ ಯಾವ್ಯಾವ ಹೂ ಬಿಟ್ಟಿರುತ್ತೆ, ಆಮೇಲೆ ಯಾವ್ಯಾವ ಮರ ಗಿಡಗಳೆಲ್ಲ ಚಿಗುರು ಬಂದಿರುತ್ತೆ ಅದೆಲ್ಲದನ್ನು ಕೊಯ್ಕೊಬಂದು ನಾವು ಲಿಂಗ ಪೂಜೆನ ಮಾಡ್ತೀವಿ. ನಾವು ಲಿಂಗಾಯತರಾಗಿರೋದ್ರಿಂದ ನಾವು ಲಿಂಗ ಪೂಜೆನ ಮಾಡ್ತೀವಿ. ಹಾಗೆಯೇ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಹೇಳ್ತಾರೆ. ಆದರೆ ಆ ಗಾದೆ ಅದಲ್ವಂತೆ. ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟಂಗೆ ಅಂತ ಅಂತೆ. ಕರಡಿಗೆ ಅಂದರೆ ನಾವು ಅಡ್ಗಾಯಿ ಅಂತ ಹಾಕ್ಕೊತೀವಿ. ಒಂದೊಂದು ಕಡೆ ಒಂದೊಂದು ಇರುತ್ತೆ. ನಾವು ಅಂದರೆ ಈಗ ನಮ್ಮದು ಲಿಂಗು ಇರುತ್ತೆ ಅಲ್ವಾ, ಅದನ್ನು ನಾವು ಹಾಕಿಡೋದಕ್ಕೆ ಅಂತ ಒಂದು ಬೆಳ್ಳಿದು ಮಾಡಿಸ್ತಾರೆ. ಕೆಲವೊಬ್ಬರು ಬಂಗಾರದ್ದು ಕೂಡ ಮಾಡಿಸ್ತಾರೆ. ಅದಕ್ಕೆ ಕರಡಿಗೆ ಅಂತ ಕೂಡ ಹೇಳ್ತಾರೆ. ನಾವೆಲ್ಲ ಅಡ್ಗಾಯಿ ಅಂತ ಹೇಳ್ತೀವಿ. ಅದಂತೆ ಅದು ಎಲ್ಲರ ಬಾಯಿಗೂ ಸಿಕ್ಕು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಆಗಿದೆ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಲ್ಲ, ಕರಡಿಗೆ ಬಿಟ್ಟಂಗೆ ಅಂತ. ಯಾರಾದರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಅದನ್ನು ಇನ್ನೂ ಕರೆಕ್ಷನ್ ಮಾಡ್ಕೊಳ್ಳಿ. ತಿಂಡಿ ಬಂದು ನಾನು ರೊಟ್ಟಿ ಮತ್ತು ಹೆಸರುಕಾಳು ಚಟ್ನಿನ ಮಾಡಿದ್ದೆ. ನಾನು ತಿಂಡಿದೇನೋ ಅಷ್ಟೊಂದು ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ, ಯಾಕಂದರೆ ಹಬ್ಬದ್ದು ಪ್ರಿಪ್ರೇಷನ್ ಕೂಡ ಇರುತ್ತೆ ಅಲ್ವಾ. ಇವತ್ತು ಏನಾಯಿತು ಅಂದರೆ ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಎದ್ದೋಳು ಫಸ್ಟ್ ಒಂದು ಸಲ ನೆಲ ಒರೆಸ್ಕೊಂಡೆ, ಆಮೇಲೆ ಮತ್ತೆ ತಿಂಡಿ ಎಲ್ಲ ಮಾಡಿ ಆದಮೇಲೆ ಮತ್ತೊಂದು ಸಲ ನೆಲ ಒರೆಸ್ಕೊಂಡೆ, ಮತ್ತು ಸಂಜೆ ಪೂಜೆ ಇರುತ್ತಲ್ವ ಆವಾಗೂ ಮತ್ತೆ ನೆಲ ಒರೆಸ್ಬೇಕು ಅಂತ ಮೂರು ಸಲ ನೆಲನ ಒರೆಸ್ಕೊಂಡೆ. ಹಾಗೆ ಇದಕ್ಕೆ ನಾವು ನೈವೇದ್ಯಕ್ಕೆ ಕಡಲೆನ ದೇವರಿಗೆ ಇಡ್ತೀವಿ. ಹಾಗೆಯೇ ಹಲಸಿನ ಗುಜ್ಜಿನ ಪಲ್ಯ ಮಾಡಬೇಕು. ಆದರೆ ಈ ಸಲ ನನಗೆ ಹಲಸಿನ ಗುಜ್ಜು ಸಿಗಲೇ ಇಲ್ಲ, ಹಾಗಾಗಿ ನಾನು ಪಲ್ಯ ಮಾಡಲಿಲ್ಲ. ಅದಕ್ಕೂ ಕೂಡ ಕಡಲೆಕಾಳು ಹಾಕ್ತಾರೆ. ಹಾಗಾಗಿ ಕಡಲೆಕಾಳು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೆ. ಹೆಸರುಕಾಳು ಚಟ್ನಿಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಸುಮಾರು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಆಮೇಲೆ ನಾನು ಪಟ್ಟಂತ ರೊಟ್ಟಿನೂ ಕೂಡ ಮಾಡಿದೆ. ಚಟ್ನಿ ಮಾಡಿದ್ದೆಲ್ಲ ಅವರಿಗೆ ಹೆಸರುಕಾಳು ಚಟ್ನಿ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ಇವತ್ತೇನಾಯಿತು ಅಂದರೆ ಅವ್ರಿಗೆ ಇಷ್ಟ ಆಯಿತು. ನಾನು ಮತ್ತೆ ಅವ್ರು ತಿಂತಾರೋ ಇಲ್ವೋ ಅಂತ ನನ್ನ ಗಿಡದಲ್ಲೇ 2 ಬದನೆಕಾಯಿ ಇತ್ತು, ಹೋಗಿ ಕೊಯ್ಕೊಂಡು 5 ನಿಮಿಷದಲ್ಲಿ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಅವರು ಮನೆಗೆ ಬಂದ ಮೇಲೆ ನಾನು ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಕೆಲಸದವನು ಕೂಡ ಒಬ್ಬನು ಬಂದಿದ್ದಾನೆ. ಹಾಗಾಗಿ ನಾನು ಸ್ವಲ್ಪ ಹೆಸರುಕಾಳು ಚಟ್ನಿನೂ ಕೂಡ ಜಾಸ್ತಿನೇ ಮಾಡಿದೆ. ಹಬ್ಬ ಅಂದರೆ ಗೊತ್ತಲ್ವಾ, ತುಂಬ ಕೆಲಸಗಳು ಇದ್ದೇ ಇರುತ್ತೆ. ನನಗಂತೂ ಇವತ್ತು ಸಾಕು ಅನ್ನೋ ಥರ ಆಗಿಬಿಡ್ತು. ಅಷ್ಟೊಂದು ಕೆಲಸ ಆಯಿತು. ಅದು ಕೂಡ ತಿಂಡಿ ಆಯಿತು. ನಮ್ಮ ಮನೆಯವರು ಕಾಫಿ ಕುಡಿಬೇಕು ಅಂತೇಳಿ ಕಾಫಿ ಕೂಡ ಅವರೇ ಮಾಡಿದ್ರು. ಬಾ 5 ನಿಮಿಷ ಕುತ್ಕೊಂಡು ಕಾಫಿ ಕುಡಿಬೋದು ಅಂತೇಳಿ. ಹಾಗೆ ಇದಕ್ಕೆ ನನಗೇನೋ ಹೂವು ಅಂತಾರೆ, ನಂಗೆ ಮರ್ತೋಯ್ತು. ನಮ್ಮಮ್ಮ ಈಗ ಫೋನ್ ಮಾಡಿದಾಗ ನಾನು ಕೇಳ್ಕೊಂಡಿದ್ದೀನಿ, ಎಡಿಟಿಂಗ್ ಮಾಡಬೇಕಿದ್ರೆ ಹೇಳಬೇಕಾಗುತ್ತೆ ಅಂತ. ನಂಗೆ ಅದು ಯಾವ ಥರ ಮರು ಬಂದು ಹೋಗಿದೆಯೋ ಗೊತ್ತಿಲ್ಲ. ಇದೊಂದು ಹೂವು ನಮಗೆ ನಾವು ಬೆಳಗ್ಗೆ ಕೊಯ್ಯಕ್ಕೆ ಹೋದಾಗ ಸಿಕ್ಕಿರಲಿಲ್ಲ. ನಮ್ಮ ಮನೆಯವರು ಇದನ್ನು ತೊಗೊಂಡು ಬಂದರು. ಇವಾಗ ಬರಬೇಕಿದ್ರೆ ನಾನು ಮತ್ತು ಅವ್ರ ಹೂವೆಲ್ಲ ತಂದ ಮೇಲೆ ಒಟ್ಟಿಗೆ ತೊಳೆಯೋಣ ಅಂತ ಹಾಗೆ ಇಟ್ಟಿದ್ದೆ. ಹೂವು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಂದು ಸ್ನಾನ ಕೂಡ ಆಯಿತು. ನಾನು ಬೆಳಗ್ಗೆ ಶೇಂಗಾನ ಸಣ್ಣ ಉರಿಲಿ ಹುರ್ಕೊಂಡಿದ್ದೆ. ಇವಾಗ ನಾನು ಸ್ನಾನ ಆದೊಳೆ ಬಂದು ಬೆಲ್ಲ ಪಾಕ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಇದು ಜೋನಿ ಬೆಲ್ಲ ಅಂತಾರಲ್ಲ ಅದು, ಅಂದರೆ ನಮ್ಮ ಹಳ್ಳಿಗಳಲ್ಲೆಲ್ಲ ಡಬ್ಬ ಬೆಲ್ಲ ಸಿಗುತ್ತಲ್ವ, ಅದೇ ಬೆಲ್ಲನ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾಯೋಷ್ಟೊತ್ತಿಗೆ ನಾನು ಪೂಜೆ ಮಾಡ್ಕೊಬರೋಷ್ಟೊತ್ತಿಗೆ ಅದು ಕೂಡ ಪಾಕ ಬಂದಿರುತ್ತೆ ಅಂತ. ಹಾಗೆ ಎಳ್ಳು ಅಷ್ಟೇ, ಕಪ್ಪು ಎಳ್ಳಿಂದು ಉಂಡೆನ ಮಾಡ್ತಾರೆ. ಆದರೆ ನಾನು ಎಲ್ಲ ಅದನ್ನು ಹಾಕಿ ಉಂಡೆನ ಮಾಡ್ತೀನಿ. ಹಾಗೆ ನಂದು ಪೂಜೆ ಕೂಡ ಆಗಿ ಬಂದೆ ನಾನು. ಅಷ್ಟೊತ್ತಿಗೆ ಎಳ್ಳು ಕೂಡ ತಣ್ಣಗಾಗಿತ್ತು. ಎಳ್ಳೊಳಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಶೇಂಗಾ ಬೀಜನ ನಾನು ಹುರಿದಿದ್ದೆಲ್ಲ ಅದನ್ನು ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಕೇರಿದ್ದೀನಿ. ಆನಂತರ ಅದನ್ನು ನಾನು ತರಿಯಾಗಿ ಮಿಕ್ಸಿ ಹಾಕ್ಕೊತೀನಿ. ಇದು ಉಂಡೆ ಮಾಡಬೇಕಿದ್ರೆ ಒಂದು ಸ್ವಲ್ಪ ಭಯ ಆಗೋದು ಪಾಕ. ಅದೇ ನಾನು ಒಂದು ಬೌಲಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಪಾಕ ಅಂದರೆ ಈ ಥರ ನೀರಲ್ಲಿ ಅದು ಕರಗಬಾರ್ದು. ಆಮೇಲೆ ಅಲ್ಲಿ ಮಾಡಿದಾಗ ಅದು ಸ್ವಲ್ಪ ಉಂಡೆ ಥರ ಬರಬೇಕು. ಇನ್ನೊಂದು 5 ನಿಮಿಷ ಅಲ್ಲ, ಒಂದು 2-3 ನಿಮಿಷ ಬೇಕು ಅನ್ನಿಸ್ತು ನನಗೆ. ಹಾಗಾಗಿ ಮತ್ತೆ ಅದನ್ನು ನಾನು ಕುದಿಯೋದಕ್ಕೇ ಇಟ್ಟಿದ್ದೀನಿ. ಅಷ್ಟರೊಳಗೆ ಇದೆಲ್ಲ ಮಿಕ್ಸಿ ಹಾಕ್ಕೊಬಿಡೋಣ ಅಂತ ಶೇಂಗಾನ ಮತ್ತು ಸ್ವಲ್ಪ ಪುಟಾಣಿನೂ ಕೂಡ ಹಾಕಿದ್ದೀನಿ. ಪುಟಾಣಿ ತುಂಬ ಹಾಕಲ್ಲ, ಎಳ್ಳೆಷ್ಟು ಹಾಕಿದ್ದೀನೋ ಅಷ್ಟೇ ಪುಟಾಣಿನ ಹಾಕಿದ್ದೀನಿ. ಎಲ್ಲ ಬೇರೆ ಬೇರೆ ಉಂಡೆ ಕಟ್ತಾರೆ, ನಾನೆಲ್ಲ ಸೇರಿಸಿ ಒಂದೇ ಉಂಡೆನ ಮಾಡ್ತೀನಿ. ಆಮೇಲೆ ಅದಕ್ಕೇ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಹಾಕ್ತೀನಿ. ಬೇಕಿದ್ರೆ ನೀವು
ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಬೋದು. ನಾನು ಡ್ರೈ ಫ್ರೂಟ್ಸ್ ಏನು ಹಾಕಿಲ್ಲ. ನೋಡಿ ಈ ಥರ ಬರಬೇಕದು. ಈ ಥರ ಬಂದಾಗ ನಿಮಗೆ ಉಂಡೆ ಕಟ್ಟೋದಕ್ಕೆ ಹದ ಇದೆ ಅಂತ ಅಷ್ಟೇ. ನಾನು ತುಂಬ ಹೆದರ್ತಾ ಇದ್ದೆ ಉಂಡೆ ಎಲ್ಲ ಕಟ್ಟಬೇಕಿದ್ರೆ, ಯಾಕಂದರೆ ನಂಗೆ ಮನೇಲೆಲ್ಲ ನಮ್ಮಮ್ಮ ಈ ಥರ ಕೆಲಸಕ್ಕೆಲ್ಲ ನಮ್ಮನ್ನ ಅಡುಗೆ ಮನೆಗೂ ಕರ್ಕೊತಿರ್ಲಿಲ್ಲ. ಅವ್ರು ತುಂಬ ಮಡಿಯಾಗಿ ಮಾಡೋದ್ರಿಂದ ನಮ್ಮನ್ನ ಒಳಗೂ ಕರಿತಿರ್ಲಿಲ್ಲ. ಹಾಗಾಗಿ ನಮಗೆ ಇದೆಲ್ಲ ಅಭ್ಯಾಸನೇ ಇರಲಿಲ್ಲ. ಆಮೇಲೆ ನಿಧಾನ ನಾನು ಹೀಗೆ ಯೂಟ್ಯೂಬು ನೋಡಿ ಅಥವಾ ಅವ್ರ ಬಾಯಲ್ಲೆಲ್ಲ ಕೇಳಿಕೊಂಡು ಉಂಡೆನ ಕಟ್ಟಿದೆ. ಆದರೆ ಫಸ್ಟ್ 1-2 ಸಲ ಕಟ್ಟಿದಾಗ ಗಟ್ಟಿಯಾಗಿಬಿಟ್ಟಿತ್ತು. ಆಮೇಲೆ ಗೊತ್ತಲ್ವ, ಒಂದು ಸಲ ಅಡುಗೆ ಕೆಡುತ್ತೆ, 2ನೇ ಸಲ ಅದು ಸರಿ ಆಗುತ್ತೆ. ಆನಂತರ ನಾನೀಗ ಒಂದು ದೊಡ್ಡ ಇದರಲ್ಲಿ ತಟ್ಟೆಯಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿ ಎಲ್ಲ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನು ಇವಾಗ ನಾನು ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಉಂಡೆ ಕಟ್ಟಿದ್ರೆ, ಯಾಕಂದರೆ ಪುಟಾಣಿ ಅಂತೀನಿ, ಶೇಂಗಾ ಬೀಜ ಇರೋದಕ್ಕೆ ಅದು ಎಣ್ಣೆ ಅಂಶ ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊಂಡ್ರೆ ನಿಮಗೆ ಕೈಗೆ ತುಪ್ಪ ಹಚ್ಚೋದೇನು ಬೇಡ ಆಗುತ್ತೆ. ಫಸ್ಟಿಗೆ 1-2 ಸಲ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟಿದ್ರೆ ಸಾಕು. ತುಂಬ ಬಿಸಿ ಇರುತ್ತೆ. ನಮ್ಮ ಅಮ್ಮ ಎಲ್ಲ ಏನು ಮಾಡ್ತಾರೆ ಅಂದರೆ ಲೋಟ ತೊಗೊಂಡು ಅದನ್ನು ಚೆನ್ನಾಗಿ ನಾದ್ತಾರೆ. ತುಂಬ ಇರುತ್ತಲ್ವ ಅವರು. ನಾನು ಹಾಗೆ ನಿಧಾನಕ್ಕೆ ಕೈಯಲ್ಲೇ ಈ ಥರ ಮಾಡಿಕೊಂಡು ಚೆನ್ನಾಗಿ ಅದನ್ನು ನಾದ್ಕೊತಾ ಇದ್ದೀನಿ. ಹಾಗೆ ಎಲ್ಲ ಉಂಡೆ ಎಲ್ಲ ಕಟ್ಟಿ ಆಯಿತು. ಊಟ ಆದಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಕೂಡ ಮಾಡಿಕೊಂಡೆ. ಸಂಜೆ 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾನು ಕೂಡ ಎದ್ದು ಬಂದೆ. ಇವಾಗ ಮತ್ತೆ ನಾನು ಒಂದು ಸಲ ಮನೇನ ಒರೆಸ್ಕೋಬೇಕು. ಆಮೇಲೆ ಹೂಗಳೆಲ್ಲ ತೊಳೆದಿಟ್ಟಿದ್ದೆ ಅಲ್ಲ, ಅದನ್ನೆಲ್ಲ ನಾನು ಸರಿ ಮಾಡಿರಲಿಲ್ಲ. ಯಾಕಂದರೆ ಉಂಡೆನ ನಾನು ಹಿಂದಿನ ದಿನ ಮಾಡ್ಕೊಂಡಿರಲಿಲ್ಲ. ಎಲ್ಲರೂ ಹಿಂದಿನ ದಿನ ಮಾಡ್ಕೊತಾರೆ, ನಾನು ಅವತ್ತೇ ಮಾಡೋಣ ಅಂತ ಮಾಡಿರಲಿಲ್ಲ. ಹಾಗೆಯೇ ಇದು ನಾನು ಅಭಿಷೇಕಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹಾಲು ತರಿಸಿ ಅದು ಹಸಿ ಹಾಲನ್ನು ಇಟ್ಟಿದ್ದೆ. ಹಾಗೆ ಎಳ್ನೀರು ಕೂಡ ತರಿಸಿದ್ದೆ. ಎಲ್ಲದನ್ನು ಲೋಟದಲ್ಲಿ ಹಾಕಿ ಇಟ್ಟರೆ ಆಮೇಲೆ ಒಂದು ದೊಡ್ಡ ಗಿಂಡಿಗೆ ಎಲ್ಲ ಒಟ್ಟಿಗೆ ಹಾಕಿಟ್ಕೊಳ್ಳೋಕೆ ಬರುತ್ತೆ ಅಂತ ಹೇಳಿ ನಾನು ಇವಾಗೆಲ್ಲ ರೆಡಿ ಮಾಡಿ ಇಟ್ಟೆ. ಹಾಗೆಯೇ ರಾತ್ರಿ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ನಾನು ತರಕಾರಿಗಳನ್ನೂ ಕೂಡ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆನಂತರ ಅದನ್ನು ಹೆಚ್ಚಿಟ್ಟು ಸ್ನಾನಕ್ಕೆ ಹೋದರೆ ಬಂದೊಳ್ಳೆ ಉಪ್ಪಿಟ್ಟನ್ನು ಕೂಡ ಮಾಡ್ಬೋದು ಅಂತ. ಹಾಗೆ ಇದು ತುಂಬ ಶ್ರೇಷ್ಠವಾಗಿರೋದು ಉತ್ತರಾಣಿ ಕಡ್ಡಿ ಅಂತ ಹೇಳ್ತಾರೆ. ಇದನ್ನು ಪೂಜೆಗೆ ಉಪಯೋಗಿಸ್ತಾರೆ. ಅದಕ್ಕೆ ನಾನೀಗ ಹತ್ತಿನ ಈ ಥರ ಸುತ್ತಬಿಟ್ಟು ಎಣ್ಣೆ ಇರುತ್ತಲ್ವ ಅದರಲ್ಲಿ ಇದನ್ನು ನಾನು ಡಿಪ್ ಮಾಡಿ ಇಡ್ತೀನಿ. ನಾನು ಇದು ಹೋದ ಸಲ ಹೋದಾಗ ಊರಿಂದ ತೊಗೊಬಂದಿದ್ದೆ. ಹೋದ ವರ್ಷವೂ ಅಷ್ಟೇ ನಾನು ಊರಿಂದ ತೊಗೊಂಡು ಬಂದಿದ್ದೆ. ಇಲ್ಲಿ ನಮ್ಮನೆ ಹತ್ರ ನಾನು ಹೋದ ಸಲ ಬೀಜ ಎಲ್ಲ ಹಾಕಿದ್ದೆ, ಆದರೆ ಒಂದು ಗಿಡನೂ ಎದ್ದಿಲ್ಲ. ಏನೋ ಗೊತ್ತಿಲ್ಲ, ನಮ್ಮನೆ ಹತ್ರ ಇದು ಉತ್ತರಾಣಿ ಗಿಡಗಳು ಏಳೋದೇ ಇಲ್ಲ. ನಾನು ಮಳೆಗಾಲದಲ್ಲೆಲ್ಲ ಹುಡುಕ್ತಿರ್ತೀನಿ ಎಲ್ಲರೂ ಇದ್ದರೆ ನನಗೆ ಆಗುತ್ತೆ ಅಂತ. ಎಲ್ಲೂ ನನಗೆ ಅದು ಕಾಣ್ತಾನೇ ಇಲ್ಲ. ನಾನು ಹಾಗಾಗಿ ಊರಿಂದ ಬರಬೇಕಿದ್ರೆ ತೊಗೊಂಡು ಬಂದಿದ್ದೆ. ನಂಗೆ ಅದೇ ಒಳ್ಳೆಯದಾಯಿತು ಅನ್ನಿಸ್ತು. ಮತ್ತೆ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ನಂಗೆ ಹೋಗೋಕ್ಕೆ ಆಗಲಿಲ್ಲ. ಅವತ್ತೇ ತಂದಿದ್ದು ತುಂಬ ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ಮನೆಯವರು ಪೇಟೆಗೆ ಹೋಗಿ ಬರ್ತೀನಿ, ನೀನೆಲ್ಲ ರೆಡಿ ಮಾಡ್ಕೊಂಡಿರು ಅಂತ ಹೇಳಿದ್ರು. ಅವ್ರು 7 ಗಂಟೆಗೆ ಬರ್ತೀನಿ, ಬಂದವರೆ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟರೊಳಗೆ ನಾನು ಕೂಡ ಸ್ನಾನ ಎಲ್ಲ ಮಾಡಿ ಅವರಿಗಾಗಿ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು. ಏನು ಮಾಡ್ತಾ ಇದೀಯಾ ಅಂತ ಕೇಳಿದ್ಲು. ಇಲ್ಲ, ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ ಅಂದೆ. ಹೂವೆಲ್ಲ ತಂದಿದ್ರಲ್ವ, ಅದೆಲ್ಲ ದೊಡ್ಡದಾಗಿ ಹಾಗೆ ಕಟ್ ಮಾಡ್ಕೊಂಡು ಬಂದಿದ್ವಿ. ಅದೆಲ್ಲದನ್ನು ಕ್ಲೀನಾಗಿ ಸೋಸಿ ಮತ್ತು ಎಲ್ಲದನ್ನು ಬೇರೆ ಬೇರೆ ಇಟ್ಟರೆ ಪೂಜೆ ಮಾಡಬೇಕಿದ್ರೆ ಈಸಿ ಆಗುತ್ತೆ. ಒಂದೇ ಹತ್ರ ಇದ್ದರೆ ಎಲ್ಲದೂ ಸಿಗಲ್ಲ ಅಂತೇಳಿ ನಾನು ಎಲ್ಲದನ್ನು ನೀಟಾಗಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಆಮೇಲೆ ಚಿನ್ನಿನೂ ಅಷ್ಟೇ ಸ್ನಾನ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಪಾಪ ಅವಳು ಬರ್ತೀನಿ ಅಂತ ಹೇಳಿದ್ಲು. ನಾವು ಅವಳು ಬರ್ತಾಳೆ ಅಂತ ತುಂಬ ಆಸೆಯಿಂದ ಕಾಯ್ತಾ ಇದ್ವಿ. ಆದರೆ ಅವಳಿಗೆ ಮತ್ತೇನೋ
ಎಕ್ಸಾಮ್ ಇದೆ ಮತ್ತು ಬರೋದಿಲ್ಲ, ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಆಗಿಬಿಡುತ್ತೆ, ಸ್ವಲ್ಪ ಅದೆಲ್ಲ ಮುಗಿದ ಮೇಲೆ ಆಮೇಲೆ ಒಂದು 2 ದಿನ ಬಂದು ಆರಾಮಾಗಿದ್ದು ಹೋಗ್ತೀನಿ ಅಂತ ಹೇಳಿದ್ಲು. ಆಮೇಲೆ ನಾನು ಅಷ್ಟೇ ಹೆಚ್ಚಿಗೆ ಅವಳನ್ನೇನು ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮತ್ತೆ ಒಂದು ಸಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ತರಕಾರಿಗಳನ್ನೆಲ್ಲ ಹೆಚ್ಚುತ್ತಾ ಇದ್ದೀನಿ. ಚಿನ್ನಿ ಸಬ್ಬಸಿಗೆ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡು ಮಮ್ಮಿ ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ಯಾಕೆ ಟ್ರೈ ಮಾಡಬಾರ್ದು ಅಂತ ತುಂಬ ಸಬ್ಬಸಿಗೆ ಸೊಪ್ಪು ಹಾಕಿಲ್ಲ, ನಾನು ಒಂದು ಸ್ವಲ್ಪ ಒಂದು 1/4 ಕಟ್ಟಷ್ಟನ್ನ ನಾನು ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಒಂದು ನವಿಲು ಕೋಸನ್ನು ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಈ ಥರ ಮಾಡಿ ನೋಡಿ. ನಾನು ರವೆಕ್ಕಿಂತನೂ ಸ್ವಲ್ಪ ತರಕಾರಿನೇ ಜಾಸ್ತಿ ಹಾಕಿ ಮಾಡ್ತೀನಿ. ಎಲ್ಲ ತರಕಾರಿಗಳನ್ನೂ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದು ಅವರು ಸ್ನಾನ ಮಾಡಿದ್ರು. ನನಗೆ ರೆಡಿ ಮಾಡೋದೇ ಸುಮಾರು ಹೊತ್ತಾಗುತ್ತೆ. ಅದು ವರ್ಷಕ್ಕೆ ಒಂದು ಸಲ ಬರೋದಲ್ವ, ಅದು ಇಟ್ಟಿದ್ದೀನೋ ಇಲ್ವೋ, ಇದು ಇಟ್ಟಿದ್ದೀನೋ ಇಲ್ವೋ ಅಂತ ಬರೀ ಹುಡ್ಕೋದೇ ಆಗುತ್ತೆ. ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಭಸ್ಮನ ಹಚ್ಕೊತೀವಿ. 3 ಎಳೆಯಲ್ಲಿ ಭಸ್ಮನ ಹಚ್ಕೊತೀವಿ. ಒಂದೊಂದು ಎಳೆಗೂ ಒಂದೊಂದು ಅರ್ಥ ಇದೆ. ಇಚ್ಛೆ, ಜ್ಞಾನ, ಕ್ರಿಯೆ ಅನ್ನೋ ಅರ್ಥ ಇದೆ. ತುಂಬ ಜನರಿಗೆ ಅದು ಗೊತ್ತಿರಲ್ಲ. ನನಗೂ ಕೂಡ ಇವಾಗ ನನಗೂ ಗೊತ್ತಾಗಿರೋದನ್ನ ಹಾಗೆ ನಾನು ಕೂಡ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ನಾನು ಇಷ್ಟು ವರ್ಷ ಆದರೂ ನನಗೆ ಗೊತ್ತಿರಲಿಲ್ಲ 3 ಭಸ್ಮದ ಎಳೆದು ಅರ್ಥ ಏನು ಅನ್ನೋದು. ಕೇಳಿದಾಗ ನನಗೂ ಕೂಡ ಖುಷಿ ಆಯಿತು. ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿದೆ. ಇವಾಗ ನಾನು ಮತ್ತು ನಮ್ಮ ಮನೆಯವರು ಪೂಜೆನ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಯವರು ಪ್ರತಿ ಸಲ ಮಾಡಬೇಕಿದ್ರು ಹೇಗೆ ಮಾಡೋದು ಅಂತ ಕೇಳ್ತಿರ್ತಾರೆ. ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ನಾನು ದೇವರಿಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ಕೇಸರಿ ಬಾತನ್ನು ಕೂಡ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ಇತ್ತು ತಂದಿದ್ದು, ಹಾಗಾಗಿ ಬಾಳೆಹಣ್ಣಿನ ಕೇಸರಿ ಬಾತ್ ಮಾಡೋಣ ಅಂತ ಬಾಳೆಹಣ್ಣಿನ ಕೇಸರಿ ಬಾತ್ ಮಾಡಿ ನಮ್ಮ ಮನೆಯವರು ಒಳಗಡೆ ದೇವ್ರ ಪೂಜೆ ಮಾಡ್ತಾಯಿದ್ರು. ನಾನು ಈ ಕಡೆ ಅನ್ನಕ್ಕಿಟ್ಟು ಕೇಸರಿ ಬಾತನ್ನು ಮಾಡಿ ಎಡೆ ಎಲ್ಲ ಮಾಡಿಕೊಟ್ಟೆ. ಅವರು ಕೂಡ ಎಡೆ ಎಲ್ಲ ಮಾಡಿದ್ರು. ನಾನೀಗ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಜಾಸ್ತಿ ಹಾಕಿ
ಉಪ್ಪಿಟ್ಟಿನ ಮಾಡಿದೆ. ಉಪ್ಪಿಟ್ಟು ತುಂಬಾ ಚೆನ್ನಾಗಾಗಿತ್ತು, ಆದರೆ ಜಾಸ್ತಿ ಆಗಿಬಿಟ್ಟಿದ್ದು. ನಾನು ಮಾಡಿದ್ದೆ 2 ಕಪ್ಪಷ್ಟು ಉಪ್ಪಿಟ್ಟಾಗಿತ್ತು, ಅದು ಜಾಸ್ತಿ ಆಗೋಯಿತು. ಯಾಕೋ ಗೊತ್ತಿಲ್ಲ, ನನಗೂ ಅಷ್ಟು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಾಯಿತ್ತು. ನನಗೆ ಬೆಳಗ್ಗೆಯಿಂದ ತುಂಬಾ ಕೆಲಸ ಆಗಿತ್ತು. ಇದಕ್ಕಿಂತ ಮುಂಚೆನೂ 2 ದಿನ ಮುಂಚೆ ನಂಗೆ ತುಂಬ ಕೆಲಸ ಆಗಿಬಿಟ್ಟಿತ್ತು, ಮನೆ ಕ್ಲೀನ್ ಮಾಡೋದು ಅದು ಇದು ಅಂತ. ಯಾಕೋ ಗೊತ್ತಿಲ್ಲ, ನನಗೆ ಪೂಜೆ ಕುತ್ಕೊಂಡೊಳಗೆ ಹೇಳೋಕ್ಕೆ ಆಗಲಿಲ್ಲ, ಆ ಥರ ಕಾಲು ಸೊಂಟ ಎಲ್ಲ ನೋವು ಆಗಿಬಿಡ್ತು. ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.